ಹಾಯ್ ಫ್ರೆಂಡ್ಸ್, ಎಲ್ಲರೂ ಹೇಗಿದ್ದೀರಾ? ಇದು ಬಂದು ನೆಕ್ಸ್ಟ್ ಡೇ, ಅಂದರೆ ಶನಿವಾರ ಹಾಸ್ಪಿಟಲ್ಗೆ ಹೋಗಿ ನೋಡ್ಕೊಂಡೆಲ್ಲ ಬಂದು, ಇದು ನೆಕ್ಸ್ಟ್ ಡೇ ಅಂದರೆ ಭಾನುವಾರ. ಬೆಳಿಗ್ಗೆ ಎದ್ದು ನಮ್ಮಮ್ಮ ಕಾಫಿ ಮಾಡಿ ಕೊಟ್ಟರು. ಕಿಚನ್ಗಂತೂ ನಾನು ನಿನ್ನೆ ವೀಡಿಯೋದಲ್ಲೇ ಹೇಳಿದ್ದೀನಿ, ಕಿಚನ್ಗೆ ಮಾತ್ರ ಹೋಗಲ್ಲ. ಬೇಕಾದರೆ ಹೊರಗಡೆ ಕಸ ಗುಡಿಸೋದು, ಒರೆಸೋದು ಮತ್ತು ಪಾತ್ರೆ ತೊಳೆಯೋದು, ಬೇಕಾದರೆ ಆ ಥರ ಕೆಲಸ ಇದ್ದರೆ ಮಾಡ್ತೀನಿ. ಆದರೆ ಅಡುಗೆ ಮನೆಗೆ ಹೋಗ್ಬಿಟ್ಟು ಅಡುಗೆ ಮಾಡು ಅಂತ ಮಾತ್ರ ಹೇಳ್ಬಾರ್ದು. ನಮ್ಮಮ್ಮ ಯಾವಾಗಲೂ ಹೇಳ್ತಿರ್ತಾರೆ, ಬೇರೆ ಮಕ್ಕಳು ಬರ್ತಾರೆ, ಬಂದು ಅಡುಗೆ ಮಾಡೋದೇನು, ಮನೆ ಕ್ಲೀನ್ ಮಾಡೋದೇನು ಎಲ್ಲ ಮಾಡೋಯ್ತಾರೆ, ನೀವು ಬರ್ತೀರಾ ಏನು ಮಾಡಲ್ಲ ಅಂತ ಹೇಳ್ತಾ ಇರ್ತಾರೆ. ಕಸ ಗುಡಿಸೋದು, ಒರೆಸೋದು, ಗಿರ್ಸೋದು, ಪಾತ್ರೆ ತೊಳೆಯೋದು ಅದು ಬೇಕಾದರೆ ಮಾಡ್ತೀನಿ ಅಷ್ಟೇ. ಅಡುಗೆ ಮನೆಗೆ ಮಾತ್ರ ಹೋಗಲ್ಲ ನಾನು. ಆಮೇಲೆ ಅಮ್ಮ ಕಾಫಿ ಎಲ್ಲ ಮಾಡಿ ಕೊಟ್ಟರು, ಕುಡ್ಕೊಂಡು ಹೊರಗಡೆ ಕಸ ಎಲ್ಲ ಗುಡಿಸ್ಬಿಟ್ಟು. ಹಾಗೆ ಬದನೆ ಗಿಡ ನಾನು ಹೋದ್ಸರಿ ಹೋದಾಗ ತುಂಬ ಚಿಕ್ಕದಿತ್ತು, ಈ ಸಲ ನೋಡಿ ತುಂಬ ಉದ್ದ ಬೆಳೆದಿದೆ. ಹಾಗೆ ಬದನೆಕಾಯಿ ಕೂಡ ಬಿಟ್ಟಿತ್ತು, ಅದನ್ನು ಕೂಡ ವೀಡಿಯೋ ಮಾಡೋಣ ಅಂದ್ಬಿಟ್ಟು ಕಸ ಎಲ್ಲ ಗುಡಿಸ್ಬಿಟ್ಟು ಬಂದು ಇದ್ರದ್ದು ಒಂದು ಕ್ಲಿಪ್ಪಿಂಗ್ ತೊಗೊಳ್ಳೋಣ ಅಂತೇಳಿ ಬಂದಿದ್ದೀನಿ. ಹಾಗೆ ಸುಮಾರು ಹೂಗಳೆಲ್ಲ ಬಿಟ್ಟಿದೆ. ಇದು ಗುಂಡು ಬದನೆ ಅಂತ ಹೇಳ್ತಾರೆ, ಹಾಗೆ ಬಿಳಿ ಬದನೆ ಅಂತಾರೆ. ಒಬ್ಬೊಬ್ಬರ ಕಡೆ ಒಂದೊಂದು ರೀತಿಯಲ್ಲಿ ಕರೀತಾರೆ. ನಮ್ಮಮ್ಮ ಬಿಳಿ ಬದನೆ ಅಂತಲೂ ಕರೀತಾರೆ, ಒಂದೊಂದು ಸರಿ ಗುಂಡು ಬದನೆ ಅಂತಲೂ ಕರೀತಾರೆ. ಎರಡು ಥರನೂ ಇದೆ ಅಲ್ವಾ, ಅದರಿಂದ. ಹಾಗೆ ಅದರಲ್ಲಿ ಫುಲ್ಲು ಇರುವೆಗಳಿತ್ತು. ಒಂದೊಂದರಲ್ಲಿ ಇರುವೆ ಇದೆ, ಒಂದೊಂದರಲ್ಲಿ ಇರುವೆ ಏನಿಲ್ಲ. ಹಾಗೆ ಇನ್ನು ಹೂಗಳೆಲ್ಲ ಬಿಟ್ಟಿದೆ, ಇನ್ನು ಬಿಡ್ತಾ ಇರುತ್ತೆ. ಏನಾದರೂ ಬೇಕು ಅಂದರೆ ಒಂದು ಕಿತ್ಕೊಳ್ಳೋದು, ಅಲ್ಲೇ ಸಾಂಬಾರಿಗೆ ಹಾಕುವಂಥದ್ದು ಆ ಥರ. ಹಾಗೆ ಒಂದು ಚೆಂಡು ಮಲ್ಲಿಗೆ ಗಿಡ, ಇದು ಮೊದಲು ಇತ್ತು, ಇದೆಲ್ಲ ಚಿಕ್ಕ ಚಿಕ್ಕದಿತ್ತು ಹೋದ ಸರಿ ವೀಡಿಯೋ ಮಾಡಿದಾಗ. ಈ ಸರಿ ದೊಡ್ಡದಾಗಿದೆ. ಹಾಗೆ ನಾನು ಸುಮಾರು ಸಂಕ್ರಾಂತಿ ಹಬ್ಬ ಟೈಮಲ್ಲಿ ವೀಡಿಯೋದಲ್ಲಿ ಹೇಳಿದ್ದೀನಿ, ಸಂಕ್ರಾಂತಿ ಹಬ್ಬ ಟೈಮಲ್ಲಿ ಗೆಣಸು ಅಂತೇಳಿ ನಮ್ಮ ಕಡೆ ಸಿಗುತ್ತೆ. ಇದೇ ಅದು ಎಲೆ ಗೆಣಸು ಅಂತೇಳಿ ನೋಡಿ, ಸೇಮ್ ವಿಳ್ಯೆದೆಲೆ ಥರ ಇದೆ. ಇದನ್ನು ಒಂದು ಯಾವಾಗಲೂ ನಮ್ಮಮ್ಮ ಇದೇ ಪ್ಲೇಸಲ್ಲಿ ನೆಡ್ತಾಯಿದ್ರು. ಅದು ಒಂದೇ ಪ್ಲೇಸಲ್ಲಿದ್ದರೆ ಏನಾಗುತ್ತೆ ಅಂದರೆ ಒಂದು ಸರಿ ಚೆನ್ನಾಗಿ ಬರುತ್ತೆ, ಅದಾದಮೇಲೆ ನೆಕ್ಸ್ಟ್ ಟೈಮು ಚೆನ್ನಾಗಿ ಗೆಣಸು ಬರಲ್ಲ ಅಂದ್ಬಿಟ್ಟು ಬೇರೆ ಪ್ಲೇಸಲ್ಲಿ ಅದೇ ಜಾಗನೇ ಸ್ವಲ್ಪ ಚೇಂಜ್ ಮಾಡಿದ್ದಾರೆ ಅಷ್ಟೇ. ಸೇಮ್ ಎಲೆ ವಿಳ್ಯೆದೆಲೆ ಹೇಗಿರುತ್ತೆ ಸೇಮ್ ಅದೇ ಥರ ಇರುತ್ತೆ, ಆದರೆ ಅದು ಗೆಣಸಿರುತ್ತೆ, ಭೂಮಿ ಒಳಗಡೆ ಇರುತ್ತೆ. ಅದನ್ನು ಸಂಕ್ರಾಂತಿ ಹಬ್ಬ ನಾಳೆ ಅಥವಾ ಸಂಕ್ರಾಂತಿ ಹಬ್ಬದ ದಿನ ಅದನ್ನೆಲ್ಲ ಮಣ್ಣೆಲ್ಲ ತೆಗೆದು ಅದರಲ್ಲಿ ಕೆಳಗಡೆ ಅಂದರೆ ಭೂಮಿ ಒಳಗಡೆ ಗೆಣಸಿರುತ್ತೆ, ಅದನ್ನು ತೆಗೆದು ಇಟ್ಕೊಳ್ತಾರೆ. ಇಲ್ಲಾಂದರೆ ಹಬ್ಬ ನಾಳೆ ಅಂತಲೇ ರೆಡಿ ಮಾಡಿ ಇಟ್ಕೊಳ್ತಾರೆ. ಹಬ್ಬದ ದಿನ ಯಾರೂ ಮಾಡಲ್ಲ, ಬ್ಯುಸಿ ಇರ್ತಾರಲ್ವ, ಅದರಿಂದ. ಅದಾದಮೇಲೆ ನಮ್ಮಮ್ಮ ಬೆಳಿಗ್ಗೆ ತಿಂಡಿಗೆ ಒಂದು ಮದುವೆ ಫಂಕ್ಷನ್ ಇತ್ತು. ಯಾರ್ದು ಅಂದರೆ ಪೂಜನ ನಾದಿನಿದು ಎಂಗೇಜ್ಮೆಂಟ್ಗೆ ಹೋಗಿದ್ವಿ ನೋಡಿ, ಅವ್ರದ್ದೇ ಇದು ಮದುವೆ ಇತ್ತು. ಅದಕ್ಕೆ ಮದುವೆಗೆ ಹೋಗ್ತಾ ಇದ್ದೀವಿ. ಅದಕ್ಕೆ ಹೋಗೋಣ ಅಂತೇಳಿ ಎಲ್ಲರೂ ರೆಡಿ ಆಗ್ತಾಯಿದ್ವಿ, ಅಂದರೆ ನಾನು ಅಕ್ಕ. ನಮ್ಮಮ್ಮನೂ ನಮ್ಮ ಅಣ್ಣನಿಗೆ ಹೇಳಿದ್ರು, ಏನಂದರೆ ನೀನು ಬಾ ಮದುವೆಗೆ ಹೋಗೋಣ ಅಂತ. ನಮ್ಮ ಅಣ್ಣ ನಾನು ಬರಲ್ಲ, ಒಬ್ಬರು ಹೋಗೋಣ, ನೀನು ಹೋಗಿಲ್ಲ ನಾನು ಹೋಗ್ತೀನಿ ಅಂತ. ಅದಕ್ಕೆ ಅಮ್ಮ ನಾನೇ ಹೋಗಿ ಬರ್ತೀನಿ ಬಿಡು ಅಂತ ಹೇಳಿದ್ರು. ಅದಕ್ಕೆ ನಮ್ಮ ಅಣ್ಣ ಬರಲ್ಲ ಅಂದಮೇಲೆ ಅಡುಗೆ ಎಲ್ಲ ಮಾಡಿಟ್ಟು ಬರಬೇಕು. ಅದಕ್ಕೆ ನಮ್ಮಮ್ಮ ಟೊಮೆಟೊ ಬಾತ್ ಮಾಡಿಬಿಡೋಣ ಅಂದ್ಬಿಟ್ಟು ನಮ್ಮಮ್ಮನೇ ಟೊಮೆಟೊ ಬಾತ್ ಎಲ್ಲ ಮಾಡ್ತಾಯಿದ್ರು. ನಮ್ಮ ಅಕ್ಕ ಅದಕ್ಕೆ ಏನೆಲ್ಲ ಬೇಕು ಅದನ್ನೆಲ್ಲ ರೆಡಿ ಮಾಡಿ ಕೊಟ್ಟರು. ಅದೆಲ್ಲ ರೆಡಿ ಮಾಡಿ ಕೊಟ್ಬಿಟ್ಟ ಮೇಲೆ ನಮ್ಮಮ್ಮ ಅವ್ರು ಕುಕ್ಕರಲ್ಲೆಲ್ಲ ಮಾಡೋಕ್ಕೆ ಬರಲ್ಲ ನಮ್ಮಮ್ಮನಿಗೆ, ಪಾತ್ರೆಯಲ್ಲಿ ಟೊಮೆಟೊ ಬಾತೆಲ್ಲ ಮಾಡುವಂಥದ್ದು. ಅದಕ್ಕೆ ನಮ್ಮಮ್ಮ ಟೊಮೆಟೊ ಬಾತನ್ನ ಪಾತ್ರೆಯಲ್ಲೇ ಮಾಡ್ತಾಯಿದ್ರು. ಪಾತ್ರೆಯಲ್ಲಿ ಅಂದರೆ ನನಗೂ ಅಷ್ಟು ಇಷ್ಟ ಆಗೋಲ್ಲ, ಪದೇ ಪದೇ ನೋಡಬೇಕು ಬೆಂದಿದೆಯಾ ಅಂತ. ನಮ್ಮಮ್ಮನಿಗೆ ಕುಕ್ಕರಲ್ಲಿ ಬರಲ್ಲ, ಅದಕ್ಕೆ ಪಾತ್ರೆಯಲ್ಲೇ ಮಾಡ್ತೀನಿ ಅಂದ್ಬಿಟ್ಟು ನಮ್ಮಮ್ಮ ಪಾತ್ರೆಯಲ್ಲಿ ಮಾಡಿಟ್ರು. ಆಮೇಲೆ ನಾನು ಮತ್ತು ನಮ್ಮ ಅಕ್ಕ ಇಬ್ಬರು ರೆಡಿಯಾಗಿ ಕೂತ್ಕೊಂಡ್ವಿ. ಏಕೆಂದರೆ ನಮ್ಮೂರಿಂದ ಪಕ್ಕದೂರಿಗೆ ಬಸ್ಸೆಲ್ಲ ಇಲ್ಲ, ನಮ್ಮದು ಓನ್ ವೆಹಿಕಲ್ ಏನಿದೆ ಸ್ಕೂಟರು, ಅದರಲ್ಲಿ ಹೋಗ್ಬೇಕಷ್ಟೆ. ಅಣ್ಣನಿಗೆ ಪಕ್ಕದೂರಿಗೆ ಬೇಡ, ನಮಗೆ ಕಿರ್ಗೌಲ್ ಸಂತೆಮಳ ಇದೆಯಲ್ಲ ಅಲ್ಲಿಗೆ ಬಿಟ್ಕೊಟ್ರೆ ನಮಗೆ ಅಲ್ಲಿಂದ ಡೈರೆಕ್ಟು ಮಳವಳ್ಳಿಗೆ ಬಸ್ ಸಿಗುತ್ತೆ, ಅಲ್ಲಿಗೆ ಹೋಗ್ತೀವಿ ಅಂತ ಹೇಳಿದ್ವಿ. ಅದಕ್ಕೆ ಅಣ್ಣ ಸರಿ ಆಯಿತು, ಗದ್ದೆ ಹತ್ರ ಇತ್ತು ಫೋನ್ ಮಾಡಿದಾಗ ನಾನು, ಅದಕ್ಕೆ ಆಯಿತು ಬರ್ತೀನಿ ರೆಡಿಯಾಗಿರಿ ಅಂತಂತು. ನಾವು ನೋಡಿದ್ರೆ ಬೇಗನೆ ರೆಡಿಯಾಗಿ ಕೂತ್ಕೊಂಡ್ರೆ ಇವನು ಬರಲೇ ಇಲ್ಲ. ನೋಡಿದರೆ ಹುಲ್ಲೆಲ್ಲ ಕುಯ್ದಿಟ್ಟು ಸೊಪ್ಪೆಲ್ಲ ಇದು ಮಾಡಿ ತೊಗೊಬಂದು ಮನೇಲಿ ಇಟ್ಟ ಮೇಲೆ ಮೇಲೆ ಬಂದು ಆಮೇಲೆ ತಿಂಡಿ ತಿಂದ್ಕೊಂಡು ಬಿಟ್ಕೊಡ್ತೀನಿ ಅಂದ್ಬಿಟ್ಟು ತಿಂಡಿ ಎಲ್ಲ ತಿಂದ್ಕೊಂಡು ಬಿಡುವಾಗ ಲೇಟ್ ಆಗೋಯಿತು.
ಹಾಗೆ ಇಲ್ಲಿ ನೋಡಿ ಹಿಂದೆ ಹೋಗೇ ಇರಲಿಲ್ಲ ನಾನು, ರಾತ್ರಿ ಬಂದಿದ್ದಲ್ವ, ಇಲ್ಲೆಲ್ಲ ಹೋಗಿರಲಿಲ್ಲ. ಅದಕ್ಕೆ ಕುರಿಮರಿಗಳನ್ನೆಲ್ಲ ಒಂದು ಸರಿ ನೋಡೋಣ ಅಂಥೇಳಿ ಬಂದು ಕುರಿಮರಿದು ಒಂದು ಕ್ಲಿಪ್ಪಿಂಗ್ ತೊಗೊಳ್ಳೋಣ ಅಂಥೇಳಿ ತೊಗೊಂಡಿದ್ದೀನಿ. ಹಾಗೆ ಹೊರಗಡೆ ರೆಡಿಯಾಗಿ ಕೂತಿದ್ದೆ. ನಮ್ಮ ಅಣ್ಣ ತಿಂಡಿ ತಿಂತಾಯಿದ್ದ. ಇವನೇನು ಮಾಡಿದ್ದಾನೆ ಅಂದರೆ ಪೇಸ್ಟು ಖಾಲಿಯಾಗಿ ಹೋಗಿತ್ತು, ಅದನ್ನು ತಗೊಂಡು, ಅದು ಸ್ವಲ್ಪ ಪೇಸ್ಟು ಸ್ವಲ್ಪ ಸ್ವೀಟಾಗಿರುತ್ತಲ್ಲ, ಅದಕ್ಕೆ ಅದನ್ನು ತಗೊಂಡು ಒಂದು ಕಡ್ಡಿ ತಂದವನೆ. ಆ ಕಡ್ಡಿಯಿಂದ ಆ ಪೇಸ್ಟನ್ನ ತೊಗೊಂಡು ತಿಂತಾ ಇರುವಂಥದ್ದು. ನಾವು ಚಿಕ್ಕವರಿದ್ದಾಗಲೂ ಇದೇ ಥರ ಮಾಡ್ತಾಯಿದ್ವಿ. ಅಂದರೆ ಸ್ವೀಟ್ ಇರ್ತಿತ್ತಲ್ಲ ಪೇಸ್ಟು, ಅದಕ್ಕೆ ಅದನ್ನ ತಿಂದ್ಬಿಡ್ತಿದ್ವಿ ಪೇಸ್ಟ್. ಅದೇ ಥರ ಇವನು ಮಾಡ್ತಾಯಿದ್ನ. ನಮ್ಮಮ್ಮ ಒಳಗಡೆಯಿಂದನೇ ಕಿರ್ಚುತ್ತಾ ಇದ್ದಾರೆ ಮನೆ ಒಳಗಡೆ, ತಿನ್ನಬೇಡ ಅಂತೇಳಿ. ಇವನು ಕಡ್ಡಿ ತೊಗೊಂಡು ಅದರೊಳಗಡೆ ಕಡ್ಡಿನ ಹಾಕಿ ಎಷ್ಟು ಬರುತ್ತೆ ಅದನ್ನೆಲ್ಲ ತೊಗೊಂಡು ತಿಂತಾ ಇದ್ದಾನೆ. ಆಮೇಲೆ ತಿಂಡಿಯೆಲ್ಲ ತಿನ್ಕೊಂಡಾದ್ಮೇಲೆ ಅಣ್ಣ ಬಿಟ್ಕೊಡ್ತೀನಿ ಅನ್ನಲ್ಲ, ಅದಕ್ಕೆ ನಾನು ಹೊರಗಡೆ ಕೂತ್ಕೊಂಡು ಹಾಗೆ ಅಕ್ಕನಿಗೆ ವೀಡಿಯೋ ಮಾಡು ಅಂದರೆ ನೋಡಿ ಹೆಂಗೆಲ್ಲ ವೀಡಿಯೋ ಮಾಡ್ತಾಳೆ. ನಂಗೆ ಹಿಡ್ಕೊ ಇಲ್ಲ ಅವ್ನು ಪಡೆ ಮೂರು ಈ ಸುಮ್ಮನೆ ಹಿಂಗೆ ಹಿಡ್ಕನಾ. ಕಾಣಿಸ್ತಾ ನೀನ್ ಸೋರ್ಸುದಿ ಆಯ್ತದ ಸೀರಿಯಲ್ ನೀಟಾಗಿ ಫುಲ್ಲು ಕಾಣಿಸ್ತಿರೋದು ಕೆಳಗಡೆ ಕಾಣ್ತಾ ಇಲ್ಲ, ಅಷ್ಟು ಕಾಣಲ್ಲ. ಕ್ರಾಸ್ ಮಾಡಿ ಮೊಬೈಲ್ ಹಂಗಲ್ಲ, ಹಂಗಲ್ಲ ಇದ್ನಿ ಹಿಂಗೆ 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 ವಿಡಿಯೋ ಮಾಡೋಗ್ಲಿ ಗೊತ್ತಾಗಲ್ವಾ, ಕಾಣಿಸ್ತಿದ್ದೆ ಹಿಂಗ್ ಮಾಡ್ಬೇಕಂತ. ಹಿಂದಿಂದ ಬರೋ ಅದನ್ನ ಮೊಬೈಲ್ ಹಂಗೆ ಇಟ್ಕೊಂಡಿದ್ಯಲ್ಲ, ಅದು ಹಿಂಗೆ ಕೆಳಗಡೆ, ಹಿಂಗೆ ಕೈನೇ ಕೆಳಗಡೆ ಆಯ್ತು ಕಲಿಯೋದ್ ನೀನು. ಹಿಂಗೆ 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 ಮಾಡ್ದಿ ಕಣ ಬಿಡು ಹಿಡಿಯವ, ಹಿಂಗ್ ಮೇಲಿಂದ ಹಿಂಗೆ ಮಾಡ್ದಿ ಕಣ. ಆಮೇಲೆ ಅಣ್ಣ ನಮ್ಮನ್ನು ಕಿರ್ಗಾವಲ್ ಸಂತೆ ಮಾಡಕ್ಕೆ ತೊಗೊಬಂದುಬಿಟ್ಟ. ಒಂದು 1/4 ಗಂಟೆ 20 ನಿಮಿಷದಿಂದ ಬಸ್ ಬಂದಿರಲಿಲ್ವಂತೆ, ಅದಕ್ಕೆ ಇಷ್ಟೊಂದು ರಶ್ ಇದೆ. ಇಲ್ಲಾಂದರೆ ಇಷ್ಟೊಂದೆಲ್ಲ ರಶ್ ಇರಲ್ಲ ಬಸ್ಗಳು, ಯಾಕೆಂದರೆ ಮೈಸೂರು ಟು ಮಳವಳ್ಳಿ ಗಾಡಿಗಳು ತುಂಬ ಬರ್ತಾ ಇರುತ್ತೆ. 1/4 ಗಂಟೆ 20 ನಿಮಿಷಕ್ಕೆ ಒಂದೊಂದು ಬರ್ತಾನೆ ಇರುತ್ತೆ. ಒಂದು 20 ನಿಮಿಷದಿಂದ ಬಸ್ ಇಲ್ಲ ಅಂಥೇಳಿ ಇಷ್ಟೊಂದು ಜನ ಒಂದೇ ಬಸ್ಗೆ ಹತ್ತುತ್ತಾ ಇದ್ದಾರೆ. ನಾನು ನಮ್ಮಣ್ಣ 2 ಸರಿ ಬಿಡಬೇಕು. ಒಂದು ಸರಿ ನಾನು ಪಾಪುನ ಕರ್ಕೊಬಂದ, ಒಂದು ಸರಿ ನಮ್ಮ ಅಕ್ಕ ಮತ್ತು ನಮ್ಮ ಅಮ್ಮನ ಇಬ್ಬರನ್ನ ಕರ್ಕೊಬಂದ. ಆಮೇಲೆ ಅದು ಸೆಟ್ಲು ಗಾಡಿ ಬಸ್ಸು ಬಂದು KSRTCನೇ. ಆಮೇಲೆ ನಾನು ಅವ್ರ ಹತ್ರ ನಾನು ನೋಡೇ ಇಲ್ಲ ಅದು ಸೆಟ್ಲು ಗಾಡಿ ಅಂತಲೇ. ಅವ್ರನ್ನ ಹೋಗ್ಬಿಟ್ಟು ರಿಕ್ವೆಸ್ಟ್ ಮಾಡಿಕೊಂಡೆ, ನಮಗೆ ಸ್ವಲ್ಪ ಅರುಣೋದಯ ಚೌಟ್ರಿ ಇದೆಯಲ್ಲ ಅಲ್ಲಿ ಸ್ವಲ್ಪ ಸ್ಟಾಪ್ ಕೊಡಿ ಅಂತೇಳಿ ರಿಕ್ವೆಸ್ಟ್ ಮಾಡಿದೆ. ಆಮೇಲೆ ಅವರು ಸರಿ ಆಯಿತು ಕೊಡ್ತೀನಿ ಅಂತಂದರು. ಅಂದರೆ ನಾನು ಫಸ್ಟ್ ಹೇಳಿದ್ದು ಕಂಡಕ್ಟ್ರಿಗೆ, ಆಮೇಲೆ ಡ್ರೈವರ್ಗೂ ಹೇಳ್ಬೇಕಲ್ವ ಅಂದ್ಬಿಟ್ಟು ಇನ್ನೇನೋ ಅರುಣೋದಯ ಚೌಟ್ರಿ ಬಂತು. ಆವಾಗ ಹೋಗ್ಬಿಟ್ಟು ಡ್ರೈವರ್ ಹತ್ರನೂ ಹೋದೆ, ಸರ್ ಇದು ಅರುಣೋದಯ ಚೌಟ್ರಿ ಹತ್ರ ಸ್ಟಾಪ್ ಕೊಡಿ ಸರ್ ಅಂತೇಳಿ ರಿಕ್ವೆಸ್ಟ್ ಮಾಡಿದೆ. ಅದು ನೋಡಿದ್ರೆ ಸೆಟ್ಲು ಗಾಡಿ ಅಂದರೆ ಎಲ್ಲ ಕಡೆ ನಿಲ್ಲಿಸಲ್ಲ, ಶಾಂತಿ ಕಾಲೇಜ್ ಹತ್ರ ನಿಲ್ಲಿಸ್ತಾರೆ. ಆಮೇಲೆ ರಿಕ್ವೆಸ್ಟ್ ಮಾಡಿದ್ಮೇಲೆ ಕೊಡ್ತೀನಿ ಅಂತಂದರು. ಸುಮಾರು ಒಂದು 7-8 ಜನ ಇಳ್ಕೊಂಡ್ವಿ ಅಲ್ಲಿ. ಆಮೇಲೆ ಇಳ್ಕೊಂಡು ಚೌಟ್ರಿಗೆ ಬಂದ್ವಿ. ತಿಂಡಿಗೆ ಅಂತಲೇ ನಾನು ನಮ್ಮ ಅಕ್ಕ ತಿನ್ನಲಿಲ್ಲ, ನಮ್ಮಮ್ಮನೂ ತಿಂದ್ಕೊಂಡ್ರು ಸ್ವಲ್ಪ ಲೈಟಾಗಿ, ನಾನು ನಮ್ಮ ಅಕ್ಕ ಮಾತ್ರ ತಿನ್ನಲೇ ಇಲ್ಲ. ಅದಕ್ಕೆ ಬೈತಾಯಿದ್ರು, ಸ್ವಲ್ಪ ಅಂದರೆ ಟೊಮೆಟೊ ಬಾತ್ ಮಾಡಿರಲ್ಲ ಸ್ವಲ್ಪ ತಿನ್ಕೊಳ್ಳಿ ಅಂದರೆ ತಿನ್ನಲಿಲ್ಲ, ಹಾಗೆ ಹೇಗೆ ಅಂತ ಬೈತಾಯಿದ್ರು. ನಾವು ಬರೋದ್ರೊಳಗಡೆ ಇನ್ನೇನೋ ತಾಳಿ ಕಟ್ಟುವಂಥ ಸಮಯ, ಮತ್ತು ಇನ್ನು ಒಟ್ಟಿಗೆ ಈಗ ತಿಂಡಿ ತಿಂದು ಮತ್ತೆ ಇನ್ನೊಂದು 1/2 ಅವರ್ ಬಿಟ್ಟು ಊಟಕ್ಕೆಲ್ಲ ಹೋದರೆ ಒಂಥರ ಹೊಟ್ಟೆ ಫುಲ್ಲಾದಂಗೆ ಇರುತ್ತೆ. ಅದಕ್ಕೆ ಬೇಡ, ಒಟ್ಟಿಗೆ ಇನ್ನೇನೋ ತಾಳಿ ಕಟ್ಟೋ ಸಮಯ ಅಲ್ವಾ, ತಾಳಿ ಎಲ್ಲ ಕಟ್ಟಾದ್ಮೇಲೆ ಒಟ್ಟಿಗೆ ಊಟಕ್ಕೆ ಕೊಡ್ತಾರೆ, ಊಟನೇ ಮಾಡ್ತೀವಿ ಅಂತ ಹೇಳಿದೆ. ಆಮೇಲೆ ಒಂದು 11 ಗಂಟೆಗೆಲ್ಲ ನಾವು ಊಟ ಮಾಡ್ಕೊಂಡ್ವಿ. ಅಂದರೆ ಧಾರೆ ಮುಹೂರ್ತ ಆದಮೇಲೆ ತಾಳಿ ಕಟ್ಟಾಯಿತು ಅಂತ ತಕ್ಷಣ ಊಟಕ್ಕೆ ಹೋಯ್ತಾ ಇರೋದು. ಆಮೇಲೆ ಹಾಗೆ ಮಾತಾಡ್ತಾ ಕೂತ್ಕೊಂಡಿದ್ವಿ. ಏನಂದರೆ ಇಲ್ಲಿ ಇದು 3ನೇ ಬಾರಿ ಬಂದಿರೋದು. ನಮ್ಮ ಪ್ರವೀಣನ ಮದುವೆಲಿ ಬಂದಿದೆ. ನಮ್ಮ ಪ್ರವೀಣಂದು ಕೂಡ ಇಲ್ಲೇ ಮದುವೆ ಆಗಿದ್ದು. ಅದಾದಮೇಲೆ ಇನ್ನೊಂದು ಮದುವೆಗೆ ಬಂದಿದೆ. ಅದಾದಮೇಲೆ ಇದು 3ನೇ ಮದುವೆನೋ 2ನೇ ಮದುವೆಗೆ ನಾನು ಈ ಚೌಟ್ರಿಗೆ ಬಂದಿರೋದು, ನಮ್ಮ ಪ್ರವೀಣನ ಮದುವೆ ಆದಮೇಲೆ ಅಂತ.
ಮಾತಾಡ್ತಾ ಕೂತಿದ್ವಿ. ಹಾಗೆ ನಾನು ಉಟ್ಟಿರುವಂಥ ಸೀರೆ ಏನಿದೆ ಅದು ಮೀಶೋದಲ್ಲಿ ತೊಗೊಂಡಿರೋದು, ನಿಮಗೆ ತೋರಿಸಿದೆ. ನಿಜವಾಗ್ಲೂ ಆ ಸ್ಯಾರಿ ತುಂಬಾ ಚೆನ್ನಾಗಿದೆ. ಎಲ್ಲರೂ ಕೇಳ್ತಿದ್ರು ಎಲ್ಲಿ ಇದು ತೊಗೊಂಡಿದ್ದು ಸ್ಯಾರಿ, ಎಷ್ಟು ಏನು ಅಂತ ಕೇಳ್ತಾಯಿದ್ರು. ಅದಕ್ಕೆ ನಾನು ಇದು ಆನ್ಲೈನಲ್ಲಿ ತೊಗೊಂಡಿದ್ದು ಈ ಥರ ಅಂತೆಲ್ಲ ಹೇಳ್ತಾಯಿದ್ದೆ. ಹೌದಾ, ಚೆನ್ನಾಗಿದೆ ನೋಡು ಸ್ಯಾರಿ ಅಂತ ಹೇಳ್ತಾಯಿದ್ರು. ನಮಗೆಲ್ಲ ಈ ಥರ ಆನ್ಲೈನಲ್ಲೆಲ್ಲ ಸಿಗೋದೇ ಇಲ್ಲ, ನಮಗೆ ಹೆಂಗೆಂಗೋ ಇರುತ್ತೆ ಸೀರೆಗಳು ಅಂತ ಹೇಳ್ತಾಯಿದ್ರು. ಹಾಗೆ ಪೂಜಾ ಬಂದು ಮಾತಾಡ್ಸ್ಕೊಂಡು ಹೋಗಿದ್ಲು, ಮತ್ತೆ ಬಂದಿದ್ಲು. ಅದಕ್ಕೆ ಪೂಜನ್ಗೆ ಹೇಳ್ತಾ ಇದ್ದೆ ನಾನು, ಇದು ಸ್ಯಾರಿ ಕಲ್ಲರ್ ಅಷ್ಟು ಚೆನ್ನಾಗಿಲ್ಲ, ಅಂದರೆ ಚೆನ್ನಾಗಿಲ್ಲ ಅಂತಲ್ಲ, ಚೆನ್ನಾಗಿ ಕಾಣಿಸ್ತಾ ಇತ್ತು. ಆದರೆ ಸ್ವಲ್ಪ ಡಾರ್ಕ್ ಇರೋ ಕಲ್ಲರೆಲ್ಲ ತೊಗೋಬೇಕಿತ್ತು, ಪಿಂಕು, ರೆಡ್ಡು ಈ ಥರದ್ದೆಲ್ಲ ತೊಗೋಬೇಕಿತ್ತು. ಯಾಕೆ ಈ ಥರ ಡಲ್ ಥರ ಕಾಣಿಸ್ತಾ ಇದೆ ಸ್ಯಾರಿ ಅಂತಂದೆ. ಅದಕ್ಕೆ ಅವಳಿಗೆ ಒಂಥರ ಆಗೋಯ್ತು, ಅಷ್ಟು ಚೆನ್ನಾಗಿ ಕಾಣಿಸ್ತಾ ಇಲ್ಲ ಅನ್ನಲ್ಲ. ಅದಕ್ಕೆ ಎಲ್ಲರ ಹತ್ರ ಹೋಗ್ಬಿಟ್ಟು ನಮ್ಮ ಭಾವ ಎಲ್ಲ ಇದ್ರಲ್ಲ ಅವ್ರ ಹತ್ರ ಹೋಗ್ಬಿಟ್ಟು, ದೊಡ್ಡಪ್ಪ ನನ್ನ ಸೀರೆ ಚೆನ್ನಾಗಿ ಕಾಣಿಸ್ತಿದ್ಯಾ, ದೊಡ್ಡವ ನನ್ನ ಸೀರೆ ಚೆನ್ನಾಗಿ ಕಾಣಿಸ್ತಾ ಇಲ್ವಾ, ಆಮೇಲೆ ಹಿಂಗೆ ಎಲ್ಲರನ್ನೂ ಕೇಳೋದು. ಇಲ್ಲ ಕಣೆ, ಚೆನ್ನಾಗಿದೆ ಸೀರೆ, ಚೆನ್ನಾಗಿಲ್ಲ ಅಂತಲ್ಲ, ಆದರೆ ಸ್ವಲ್ಪ ಡಾರ್ಕ್ ಕಲರೆಲ್ಲ ತೊಗೋಬೇಕಿತ್ತು. ಎಂಗೇಜ್ಮೆಂಟಲ್ಲಿ ನೋಡು ಎಷ್ಟು ಚೆನ್ನಾಗಿ ಕಾಣಿಸ್ತಾಯಿತ್ತು, ಕಾಣಿಸ್ತಾಯಿತ್ತು, ಇದು ಸ್ವಲ್ಪ ಡಲ್ ಅಂತ ಅನ್ನಿಸ್ತಾಯಿತ್ತು ಅಂದೆ. ನೈಟಲ್ಲೆಲ್ಲ ಹಾಕ್ಕೊಂಡಿದ್ದು ಚೆನ್ನಾಗಿತ್ತು ಅಂತ ಹೇಳ್ತಾಯಿದ್ಲು. ಅದಕ್ಕೆ ಇದು ಚೆನ್ನಾಗಿದೆ, ಆದರೆ ಸ್ವಲ್ಪ ಡಲ್ ಆಯಿತು ಅಷ್ಟೇ, ಒಂಥರ ಕಲರ್ ಏನೋ ಡಿಮ್ ಅಂತ ಅನ್ನೋ ಥರ ನನಗೆ ಅನ್ನಿಸ್ತಾ ಇತ್ತು ಅಂತ. ಅದಕ್ಕೆ ಅವಳಿಗೆ ಒಂಥರ ಚೆನ್ನಾಗಿಲ್ಲ ಅಂದ ತಕ್ಷಣ ಯಾರಿಗಾದಷ್ಟು ಒಂಥರ ಆಗ್ಬಿಡಿದೆ. ನಾನು ಚೆನ್ನಾಗಿಲ್ಲ ಅಂತ ಹೇಳಿಲ್ಲ, ಸ್ವಲ್ಪ ಡಲ್ ಥರ ಕಾಣಿಸ್ತಾ ಇದೆ ಅಂತ ಹೇಳ್ದೆ. ಅವಳಿಗೆ ಒಂಥರ ಆಗ್ಬಿಟ್ಟು ಎಲ್ಲರನ್ನೂ ಕೇಳೋದು, ಚೆನ್ನಾಗಿದೆಯಾ ಅಂತೇಳಿ. ನಿಂಗೆ ಇದರಲ್ಲಿ ಯಾವುದು ಕಲರ್ ಸಿಗಲಿಲ್ವ ಅಂದರೆ, ಇತ್ತು ಆಂಟಿ, ನಾನೇ ಈ ಕಲರ್ ಇರಲಿಲ್ವಲ್ಲ ಅಂತೇಳಿ ನಾನು ಈ ಕಲರ್ನ ತೊಗೊಂಡೆ ಅಂತ ಹೇಳ್ತಾಯಿದ್ಲು. ಇದೆಲ್ಲ ಆದಮೇಲೆ ನಾನು ನಮ್ಮ ಅಕ್ಕ ಫಸ್ಟು ನಡಿ ಊಟಕ್ಕೆ ಹೋಗೋಣ, ಬೈತಾನೆ ಇತ್ತು ನಮ್ಮಮ್ಮ. 10:30 ಆಯಿತು, ಊಟಕ್ಕೆ ಹೋಗಿಲ್ಲ, ಬೆಳಿಗ್ಗೆನೂ ತಿಂದಿಲ್ಲ ಅಂತ. ಅದಕ್ಕೆ ನಾನು ನಮ್ಮ ಅಕ್ಕ ಇಬ್ಬರು ಹೋಗ್ಬಿಟ್ಟು ಫಸ್ಟು ಊಟ ಎಲ್ಲ ಮಾಡಿಕೊಂಡು ಬಂದು ಇಲ್ಲಿ ಕೂತ್ಕೊಂಡ್ವಿ. ಆಮೇಲೆ ಇವ್ರದ್ದು ಫೋಟೋಶೂಟ್ ಎಲ್ಲ ನಡೀತಾಯಿತ್ತು ಇವ್ರದ್ದು ಮೊಬೈಲಲ್ಲಿ. ಹಾಗೆ ನಾನು ಒಂದಷ್ಟು ಫೋಟೋಗಳನ್ನೆಲ್ಲ ತೆಗೆಸ್ಕೊಂಡೆ. ಅದಾದಮೇಲೆ ಇನ್ನೂ ಟೈಮ್ ಆಗುತ್ತಲ್ಲ, ಅಕ್ಕನೂ ಕೂಡ ಕನಕಪುರಕ್ಕೆ ಹೋಗಬೇಕು, ನಾನು ಬೆಂಗಳೂರಿಗೆ ಹೋಗಬೇಕು. ಅದಕ್ಕೆ ನಾನು ಹೇಳ್ತಾಯಿದ್ದೆ, ಇಬ್ಬರು ಹೋಗೋಣ ಬಸ್ ಸ್ಟ್ಯಾಂಡಿಗೆ, ಹೋಗ್ಬಿಟ್ಟು ನೀನು ಕನಕಪುರ ಹೋಗು, ನಾನು ಯಾವ ಕಡೆ ನನಗೆ ಖಾಲಿ ಬಸ್ ಸಿಗುತ್ತೆ, ಕನಕಪುರ ಆದರೂ ಓಕೆ, ಚನ್ನಪಟ್ಟಣ ರೂಟ್ ಆದರೂ ಓಕೆ, ಖಾಲಿ ಯಾವ ಕಡೆ ಗಾಡಿ ಸಿಗುತ್ತೆ ನಾನು ಆ ಕಡೆ ಹತ್ತುತ್ತೀನಿ ಅಂದೆ. ಸರಿ ಆಯಿತು ಅಂದ್ಬಿಟ್ಟು ನಾನು ಅಕ್ಕ ಲಿಕ್ಕಿ ನಾವು 3 ಜನನೂ ಹೊರಟ್ವಿ. ಆಮೇಲೆ ಬಸ್ಸು ನಾನು ನಾನು ಬಸ್ ಹತ್ತಬೇಕು. ನಮ್ಮ ಗುಂಡ ಅದೇ ಬಸ್, ನಮ್ಮ ನವೀನ ಅದೇ ಬಸ್ಸಿಂದ ಇಳಿತಾವನೆ. ಏನು ಮೇಡಮ್ ಇಲ್ಲಿ ನೀವು ಅಂತಂದು, ಇದ್ಯಾರಪ್ಪ ಅಂತ ನೋಡಿದ್ರೆ ನಮ್ಮ ನವಿ. ಇದಕ್ಕೋ ಅಂತಂದರೆ, ಇಲ್ಲ ಏನೋ ಒಂದು ಫಂಕ್ಷನ್ ಇತ್ತು ಅದಕ್ಕೆ ಹೋಗ್ತಾಯಿದ್ದೆ ಅಂತಂದ. ನೀನು ಎಲ್ಲಿಗೋಯ್ತಿದ್ಯಾ ಅಂದ, ನಾನು ಮನೆಗೆ ಹೋಗ್ತಾಯಿದ್ದೀನಿ ಊರಿಗೆ ಅಂತಂದ.
ಸರಿ ಸರಿ ಆಯಿತು ಹೊರಡು, ನಾನು ಸ್ವಲ್ಪ ಹೊತ್ತಿತ್ತು ಫಂಕ್ಷನ್ನೆಲ್ಲ ಅಟೆಂಡ್ ಮಾಡಿ ಮುಗಿಸ್ಕೊಂಡು ಆಮೇಲೆ ಬರ್ತೀನಿ ಅಂತ ಹೇಳ್ದ. ಸರಿ ಆಯಿತು ಅಂದ್ಬಿಟ್ಟು ಅವನು ಇಳ್ದ, ನಾನು ಅದೇ ಬಸ್ಸಿಗೆ ಹತ್ಕೊಂಡು ಹೊರಟೆ. ಆಮೇಲೆ ಕನಕಪುರ ಗಾಡಿನೇ ಬಂತು, ಅಂದರೆ ಕನಕಪುರ ಟು ಬೆಂಗಳೂರು ಗಾಡಿ. ಅದು ರಶ್ ಏನು ಇರಲಿಲ್ಲ, ಆರಾಮಾಗಿ ಹೋಗ್ಬೋದಿತ್ತು. ರಶ್ ಇದ್ದಿರಂತೂ ಹತ್ತಿರ್ತಾ ಇರಲಿಲ್ಲ ನಾನು. ಆಯಿತು ಅಂದ್ಬಿಟ್ಟು ಅದೇ ಬಸ್ಸಿಗೆ ನಾನು ಅಕ್ಕ ಇಬ್ಬರು ಹತ್ಕೊಂಡ್ವಿ. ಅಕ್ಕ ಕನಕಪುರ ಹೇಳ್ಕೊಂಡ್ರು, ನಾನು ಬೆಂಗಳೂರಿಗೆ ಬಂದೆ. ಇವಾಗ ಬಂದೆ. ಟೈಮ್ ಬಂದು 5:45. ಇನ್ನೊಂದು 10 ನಿಮಿಷ ಇದೆ 6 ಗಂಟೆಗೆ. ನಾನು ಲೇಟ್ ಆಗಿಬಿಡುತ್ತೆ, 6:30 ಆಗ್ಬೋದು ಅಂದ್ಕೊಂಡಿದ್ದೆ. ನೋಡಿದೆ ಇನ್ನೂ 6 ಗಂಟೆನೇ ಆಗಿಲ್ಲ. ಆಮೇಲೆ ಇನ್ನೊಂದೇನೆಂದರೆ, ನನಗೆ ಬಸ್ಸು ಎಲ್ಲಿ ಬರ್ತೀವಿ, ಮಳವಳ್ಳಿಲಿ ಸ್ವಲ್ಪ ಲೇಟ್ ಆಯಿತು ಅಷ್ಟೇ ಬಸ್ಸು. ಒಂದು 1/4 ಗಂಟೆ 20 ನಿಮಿಷ ವೆಯ್ಟ್ ಮಾಡಿದ್ವಿ. ಅದಾದಮೇಲೆ ಕೊಂಡೆ ಕ್ರಾಸು ಮತ್ತು ಎಲೆಕ್ಟ್ರಾನಿಕ್ ಸಿಟಿಯಲ್ಲಿ ವೆಯ್ಟ್ ಮಾಡಲಿಲ್ಲ, ಬಂದಾಗೆ ಬಸ್ಗಳೆಲ್ಲ ಸಿಕ್ತು. ಅದರಿಂದ ಬೇಗನೆ ಕೂಡ ಬಂದೆ. ಮತ್ತು ಸೀಟು ಅಷ್ಟೇ ಒಂದೊಂದು ಸರಿ ಸಿಗೋದೇ ಇಲ್ಲ. ಈ ಸರಿ ಮಾತ್ರ ಅಲ್ಲೂ ಮಳವಳ್ಳಿಯಲ್ಲೂ ಬಸ್ಸು ಸೀಟ್ ಸಿಕ್ತು, ಇಲ್ಲೂ ಕೂಡ ಸೀಟ್ ಸಿಕ್ತು, ಇಲ್ಲೂ ಕೂಡ ಸೀಟ್ ಸಿಕ್ತು. ಫುಲ್ಲು ಅಂದರೆ ಖಾಲಿ ಇತ್ತು ಬಸ್ಗಳು, ಫುಲ್ಲು ರಶ್ಶು ಆ ಥರ ಎಲ್ಲ ಏನಿರಲಿಲ್ಲ. ಅದರಿಂದ ನಾನು ಬೇಗ ಬಂದೆ ಅಂತ ಅಂದ್ಕೊಂಡಿದ್ದೀನಿ. ಸಂಜೆ ಆಗಿದ್ದಿದ್ರೆ ಇನ್ನೂ ರಶ್ ಆಗ್ತಿತ್ತು. ನಾವು ಬಸ್ ಹತ್ತಾಗ ಎಷ್ಟು ಗಂಟೆ ಆಗಿತ್ತು, ಎಷ್ಟು ಗಂಟೆ ಅಂದರೆ 1:15 ಆ ಥರ ಆಗಿತ್ತು. ನಾವು ಬಸ್ಸೆಲ್ಲ ಹತ್ತು ಕುತ್ಕೊಂಡಾಗ 1:30 ಅನಿಸುತ್ತೆ ಅಷ್ಟೇ. ಓಕೆ, ಇವಾಗ ಸ್ವಲ್ಪ ಫ್ರೆಶ್ ಅಪ್ ಆಗಿ ಇಯರಿಂಗ್ಸ್ ಎಲ್ಲ ತೆಗಿಬೇಕು. ಇದೆಲ್ಲ ಹಿಂಗೆ ಹಾಕ್ಕೊಂಡಿರ್ತೀವಲ್ಲ ಈ ಥರ, ಈ ವೆಯ್ಟಿಗೆ ಇದೆಲ್ಲ ಪೇಯ್ನ್ ಬರ್ತಾ ಇರುತ್ತೆ. ಇಯರಿಂಗ್ಸ್ ಎಲ್ಲ ತೆಗೆದು ಫ್ರೆಶ್ ಅಪ್ ಆಗಿ ಒಂದು ಲೋಟ ಬಿಸಿ ನೀರು ಕುಡಿದು ಆಮೇಲೆ ವಿಡಿಯೋನ ಕಂಟಿನ್ಯೂ ಮಾಡ್ತೀನಿ. ಹಾಗೆ ನಮ್ಮ ನಾಮಿ ನೋಡಿ, ನಾಮಿನ ಏನು ಮಾಡಿದ್ವಿ ಗೊತ್ತಾ, ಕೆಳಗಡೆ ಮನೆಯಲ್ಲಿ ಮೋಹನ್ ಮಾಮ ನೆನೆ ಸಿಟಿಗೆ ಹೋಗಿದ್ರು. ಅದರಿಂದ ಕೆಳಗಡೆ ಮನೆ ರೂಮಲ್ಲಿ ಕೂಡಾಕ್ಬಿಟ್ಟು ಅನ್ನ ಮತ್ತು ಹಾಲು ಅನ್ನ ಎಲ್ಲ ಹಾಕಿ ಒಂದು ಎಗ್ಗೆಲ್ಲ ಹಾಕಿ ಇಟ್ಟೋಗಿದ್ವಿ. ನೋಡಿದರೆ ಆರಾಮಾಗಿ ಮಲ್ಕೊಂಡಿದ್ದು. ಇಲ್ಲಾಂದರೆ ಪಾಪ ಅದ್ರ ಕೈಯಲ್ಲಿ ಕಚ್ಚಿಸ್ಕೊಂಡು ಇದಾಗ್ತಿತ್ತು. ಏಕೆಂದರೆ ಒಂದಿನ ಅಲ್ವಾ, ಹೋಗಿ ಬರೋ ತನಕ ಇರಲಿ ಅಂತೇಳಿ ಆ ಥರ ಡೋರ್ ಲಾಕ್ ಮಾಡಿ ಹೋಗಿದ್ವಿ. ಇತ್ತು ತುಂಬ ದಿನ, 3 ದಿನ ಎಲ್ಲ ಆದರೆ ಥರ ಕೊಡೋಕ್ಕೋದಕ್ಕಾಗಲ್ಲ. ಒಂದಿನ ಅಲ್ವಾ ನೋಡೋಣ ಇರುತ್ತೆ ಅಂತೇಳಿ ಬಿಟ್ಟು. ಅದು ಮನೇಲಿದ್ರು ಅಷ್ಟೇ, ಎಲ್ಲೂ ಹೋಗಲ್ಲ ನೋಡಿ. ಅಲ್ಲಿ ಕೂತ್ಕೊಂಡಿರುತ್ತೆ, ಇಲ್ಲಾಂದರೆ ಇಲ್ಲಿ ದಿವಾನ್ ಮೇಲೆ ಮಲ್ಕೊಂಡಿರುತ್ತೆ ಅಷ್ಟೇ. ಹೋದರೆ 1 ಅಥವಾ 2 ಅಷ್ಟೇ ಹೋಗೋದು, ಅದು ಹೊರಗಡೆ ಇನ್ನೇನೂ ಹೋಗಲ್ಲ. ಅದಕ್ಕೆ ಆ ಥರ ಮಾಡಿ ಅಂತ ಮಾಮನಿಗೆ ಪ್ಲ್ಯಾನ್ ಕೊಟ್ಟು ಹೋಗಿದ್ದೆ. ಏಕೆಂದರೆ ಅದು ಮೈಯಲ್ಲೆಲ್ಲ ಸ್ವಲ್ಪ ಆದಷ್ಟು ಗಾಯಗಳು ವಾಸಿಯಾಗಲಿ ಅಂತ ಜಾಸ್ತಿನೇ. ಯಾಕೆಂದರೆ ನಾವು ಒಂದು 6 ದಿನ ಊರಲ್ಲಿ ಇರಲಿಲ್ಲ, ಆ ಟೈಮಲ್ಲಿ ಜಾಸ್ತಿನೇ ಕಚ್ಚಾಕ್ಬಿಟ್ಟಿದೆ ಕಾಲುಗಳು, ಹೊಟ್ಟೆ ಭಾಗಲೆಲ್ಲ. ಸ್ವಲ್ಪ ಅದೆಲ್ಲ ವಾಸಿಯಾಗಲಿ, ಮತ್ತೆ ಬಿಟ್ಟರೆ ಮತ್ತೆ ಒಂದು ಕಚ್ಚು. ನಿನ್ನೆ ನಾವು ಹೋಗೋದ್ರೊಳಗಡೆ, ನಿನ್ನೆ ಅಲ್ಲ ಮೊನ್ನೆ ಫ್ರೈಡೇ, ಒಂದು 4 ಬಾರಿ ಓಡಿಸ್ಕೊಬಂದಿದೆ ಇದನ್ನು. ಇಲ್ಲೇ ಕೂತ್ಕೊಂಡಿರುತ್ತೆ, ಆವಾಗಲೂ ಅಲ್ಲೆಲ್ಲ ಹೋಗಿ ಬರುತ್ತೆ, ಆವಾಗ ಬರೋದು ಅಂದರೆ ಇಲ್ಲೇ ಕಾಂಪೌಂಡ್ ಒಳಗಡೆ ಅಲ್ಲಿ ಓಡಾಡ್ತಾ ಇರುತ್ತೆ. ನಮ್ಮ ಕಣ್ಣಿಗೆ ಮಾತ್ರ ಒಂದು ಸರೂ ಕಾಣೋದೇ ಇಲ್ಲ. ಅದು ಆ ಥರ ಮಾಡುತ್ತೆ. ಒಂದು ದಿನಕ್ಕೆ ಒಂದು 4-5 ಸರಿ ಬಂದಿದೆ ಅಂದರೆ ಎಷ್ಟು ಭಯ ಹುಟ್ಟಿಸಿರುತ್ತೆ ಅಂತ ಅರ್ಥ ಮಾಡ್ಕೊಳ್ಳಿ. ಓಕೆ, ಇವತ್ತು ಇಲ್ಲಿ ಊರ ಹಬ್ಬ ಅಂತ ಹೇಳಿದ್ನಲ್ಲ, ಅಂದರೆ 3-4 ದಿನದಿಂದ ಲೈಟೆಲ್ಲ ಆನ್ ಆಗಿದೆ, ನಿಮ್ಗೆ ಕಾಣಿಸ್ತಾ ಇರ್ಬೋದು. ಆದರೆ ಇವತ್ತು ಮರಿಯೆಲ್ಲ ಕಡಿದು ಜನಗಳಿಗೆ ಊಟ ಹಾಕುವಂಥದ್ದು. ಮತ್ತು ನಾಳೆ ಅನಿಸುತ್ತೆ ಲೈಟ್ಸ್ ಎಲ್ಲ ಬಿಚ್ಚಿ ಎಲ್ಲ ಇಡ್ತಾರೆ. ಹಾಗೆ ಟೈಮು ಕೂಡ ನೋಡ್ತಾ ಇರ್ಬೋದು, ಟೈಮ್ ಬಂದು 7:30 ಆಗಿದೆ. ನಾನೇನಾದರೂ ಲೈಟಾಗಿ ಏನಾದರೂ ಅಡುಗೆ ಮಾಡೋಣ ಅಂತ ಅಂದ್ಕೊಂಡಿದ್ದೀನಿ. ಇವಾಗ ಒಂದು 10 ನಿಮಿಷ ಮೋಟ್ರೆಲ್ಲ ಹಾಕ್ಬಿಟ್ಟು ಬಂದೆ. ನೋಡೋಣ, ಆಮೇಲೆ ಯೋಚನೆ ಮಾಡ್ತೀನಿ ಇವಾಗ ಕುತ್ಕೊಂಡು ಏನು ಮಾಡೋದು ಏನು ಅಂಥೇಳಿ. ಏನಾದರೂ ಲೈಟಾಗಿ ಏನಾದರೂ ಮಾಡ್ಕೊತೀನಿ ಅಷ್ಟೆ. ಇವಾಗ ಯಾರು ಅನ್ನ ಸಾಂಬಾರೆಲ್ಲ ಮಾಡ್ತಾರೆ, ಇಲ್ಲಾಂದರೆ ಮೋಹನ್ ಮಾಮಂಗೆ ಹೇಳ್ಬಿಟ್ಟು ಏನಾದರೂ ರಸಮ್ ಆ ಥರದ್ದು ಏನಾದರೂ ತರಿಸಿನ ಆ ಥರದ್ದು ಏನಾದರೂ ಮಾಡ್ತೀನಿ. ಹಾಗೆ ನಾನು ಇದು ಸ್ಟಿಕ್ಕರ್ ಏನಂದರೆ ಐಲೈನರ್ ಬ್ಯಾಗಲ್ಲಿ ಇತ್ತಲ್ಲ, ಮುಖ ತೊಳೆದಿದೆ, ಅದಕ್ಕೆ ಸ್ಟಿಕ್ಕರ್ ಇತ್ತು, ಇದನ್ನೇ ಯೂಸ್ ಮಾಡೋಣ ಅಂತೇಳಿ. ಇಷ್ಟು ದೊಡ್ಡ ಸ್ಟಿಕ್ಕರು ನನಗೆ ಚೆನ್ನಾಗಿ ಕಾಣಿಸುತ್ತೆ, ಅದು ಇಷ್ಟ ಆಗಲ್ಲ. ಅಂದರೆ ನನ್ನ ಮುಖಕ್ಕೆ ಚಿಕ್ಕ ಸ್ಟಿಕ್ಕರು, ಅಂದರೆ ಉದ್ದ ಸ್ಟಿಕ್ಕರ್ ಅಷ್ಟು ಮ್ಯಾಚ್ ಆಗೋಲ್ಲ. ಈ ಥರ ಸರ್ಕಲ್ ಶೇಪ್ ಇರುವಂಥದ್ದು ಚೆನ್ನಾಗಿ ಮ್ಯಾಚ್ ಆಗುತ್ತೆ. ಆದರೆ ಇದು ಸ್ವಲ್ಪ ದೊಡ್ಡದಂತ ಅನ್ನಿಸ್ತಾ ಇದೆ ನೋಡಿ, ಚಿಕ್ಕದಾದರೆ ಚೆನ್ನಾಗಿರುತ್ತೆ. ಜಾಸ್ತಿ ಸ್ಟಿಕ್ಕರೇ ಯೂಸ್ ಮಾಡಲ್ಲ, ಯಾವಾಗಲೂ ಐಲೈನರ್ ಯೂಸ್ ಮಾಡ್ತೀನಿ. ಒಂದು ಡಾಟ್ ಹಾಕಿದರೆ ಆಯಿತು ಅಂತೇಳಿ ಆ ಥರ ಮಾಡ್ತಾಯಿರ್ತೀನಿ. ಓಕೆ ಫ್ರೆಂಡ್ಸ್, ಹಾಗೆ ನಾನು ಈ ವಿಡಿಯೋನು ಕೂಡ ಇಲ್ಲಿಗೆ ಎಂಡ್ ಮಾಡ್ತೀನಿ. ವಿಡಿಯೋ ಇಷ್ಟ ಆದರೆ ಲೈಕ್, ಶೇರ್, ಕಮೆಂಟ್ ಮಾಡಿ. ಹಾಗೆ ಫಸ್ಟ್ ಟೈಮ್ ನೋಡ್ತಾರೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ. ನೆಕ್ಸ್ಟ್ ವಿಡಿಯೋದಲ್ಲಿ ಸಿಗೋಣ. ಓಕೆ.
ಬಾಯ್.